ನಿಮಗೆ ಈ ಸಿನಿಮಾದಲ್ಲಿ ಅವಕಾಶ ಹೇಗೆ ಸಿಕ್ತು? ಇನ್ಸ್ಟಾಗ್ರಾಮ್. ಯುವರಾಜ್ ಕುಮಾರ್ ಜೊತೆಗೆ ಪೇರ್ ಅಂತ ಹೇಳುವಾಗ ನಿಮ್ಮ ಮೈಂಡಲ್ಲಿ ಏನು ಓಡ್ತು? ಯುವರಾಜ್ ಕುಮಾರ್ ಹೇಗೆ ಅನ್ನಿಸ್ತಾರೆ ನಿಮಗೆ? One of the most promising actors that we have today. ನಿಮಗೆ ಅವ್ರ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕೆ ಇರುತ್ತೆ ಸಿನಿಮಾದಲ್ಲಿ? ಇದೆ ಡಾನ್ಸ್ ಇದೆ. ಮಿಥುನ ರಾಶಿ ಸುರಕ್ಷಾ ಇಂದ ಹಿಡಿದು ಇಲ್ಲಿ ತನಕದ ಜರ್ನಿ. ಐ ಸ್ಟಾರ್ಟೆಡ್ ವೆರಿ ಹಂಬಲ್ ಬಿಗಿನಿಂಗ್ಸ್ ಇಂದ ಸ್ಟಾರ್ಟ್ ಮಾಡಿರೋದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರು ಏನು ಹೇಳಿದ್ರು? ಮೀಟ್ ಮಾಡಿದಾಗ ನನಗೆ ಅಪ್ಪು ಸರ್ನೇ ಮೀಟ್ ಮಾಡಿದಾಗ ಅನ್ನಿಸ್ತು. 3 ಪ್ರೊಡಕ್ಷನ್ ಹೌಸಸ್ ಮಾಡ್ತಾ ಇರುವಂಥದ್ದು. ಯಾವ ರೀತಿ ಇರುತ್ತೆ ನಿಮ್ಮ ಸ್ಯಾಲರಿ ಎಲ್ಲ, ಪೇಮೆಂಟ್ ಎಲ್ಲ ಹೇಗಿರುತ್ತೆ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಯುವರಾಜ್ ಕುಮಾರ್ ಅವರ 2ನೇ ಸಿನಿಮಾ ಬಹು ನಿರೀಕ್ಷಿತ ಯಕ್ಕ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ. ಈ ಒಂದು ಸಿನಿಮಾದ ಹೀರೋಯಿನ್ ಆಗಿರುವಂತಹ ಸಂಪದ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಂಪದ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಮತ್ತೆ ಮೀಟ್ ಆಗ್ತಾ ಇದ್ದೀವಿ. ಕರಾವಳಿ ಸಿನಿಮಾ ಲಾಂಚ್ ಟೈಮಲ್ಲಿ ಆಲ್ಮೋಸ್ಟ್ ಮೀಟ್ ಆಗಿದ್ವಿ. ಸೊ ಯಕ್ಕ ಸಿನಿಮಾದ ಹೀರೋಯಿನ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಒಂದು ಸಖತ್ ಒಳ್ಳೆ ತಂಡದ ಜೊತೆ ಕೆಲಸ ಮಾಡ್ತಿರೋದು ಎಲ್ಲದಕ್ಕಿಂತ ತುಂಬಾ ಖುಷಿ ಆಗ್ತಿದೆ. 3 ಪ್ರೀಮಿಯಂ ಪ್ರೊಡಕ್ಷನ್ ಹೌಸಸ್, KRG, PRK ಆ್ಯಂಡ್ ಜಯಣ್ಣ ಸರ್. ಸೊ ನಮ್ಮ ರೋಹಿತ್ ಸರ್ ಕೂಡ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯುವ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ 3 ಈ ರೀತಿ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಒಟ್ಟಿಗೆ ಬರುವಾಗ ಕುತೂಹಲ ಹೆಚ್ಚಾಗುತ್ತೆ. ಅಂಡ್ ಯುವರಾಜ್ ಕುಮಾರ್ ಸಿನಿಮಾ ಅಂತ ಹೇಳುವಾಗ ಡೆಫಿನೆಟ್ಲಿ ಕ್ಯೂರಿಯಾಸಿಟಿ ಇದ್ದೇ ಇದೆ. ಸೊ ದೊಡ್ಡ ಮನೆಯಿಂದ ಬರ್ತಿರುವಂತಹ ಸ್ಟಾರು, ನಿಮಗೆ ಈ ಸಿನಿಮಾದಲ್ಲಿ ಅವಕಾಶ ಹೇಗೆ ಸಿಕ್ತು? ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ನಿಮಗೆ ಹೇಗೆ ಸಿಕ್ತು ಅವಕಾಶ? ಇನ್ಸ್ಟಾಗ್ರಾಮ್ ಇಂದ ನೋಡಿ ಹಾಗೆ ಕರಾವಳಿ ಮಾಡ್ತಿದ್ದೆ. ಅದೇ ಟೈಮಿಗೆ ನಾನು ಮೀಟ್ ಮಾಡೋ ಥರ ಆಯಿತು KRG ಕಾರ್ತಿಕ್ ಗೌಡ ಅವ್ರನ್ನ. ಸೊ ಹಾಗೆ ಒಂದು 2 ಮೀಟಿಂಗ್ಸ್ ಆದಮೇಲೆ ಫಿಕ್ಸ್ ಆಯಿತು ನಾನು ಮೂವಿ ಮಾಡ್ತಿದ್ದೀನಿ ಅಂತ. ಈಗ ಯಕ್ಕ ಅಂತ ಟೈಟಲ್ ಕೇಳುವಾಗ ತುಂಬಾ ರಾ ಅಂತ ಅನ್ನಿಸ್ತಾ ಇದೆ, ತುಂಬಾ ಮಾಸಿ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪಾತ್ರ ಪೋಷಣೆ ಯಾವ ರೀತಿ ಇರುತ್ತೆ ಈ ಸಿನಿಮಾದಲ್ಲಿ? ಯೂಶಲಿ ಮೇನ್ ಸ್ಟ್ರೀಮ್ ಮೂವೀಸ್ನಲ್ಲಿ ಯೂಶಲಿ ಫೀಮೇಲ್ ಲೀಡ್ಸಿಗೆ ಬರೀದೇ ಇರೋ ಥರ ಕ್ಯಾರೆಕ್ಟರ್ ಖಂಡಿತವಾಗ್ಲೂ ಇರುತ್ತೆ. ಯಾಕಂತಂದರೆ ಅದೇ ನನಗೆ ಫಸ್ಟ್ ನನಗೆ ರೋಹಿತ್ ಸರ್ ಈ ಕ್ಯಾರೆಕ್ಟರ್ ನೀವು ಮಾಡ್ತೀರಾ, ನಿಮ್ಗೆ ಆಗುತ್ತಾ ಅಂತಾನೆ ಕೇಳಿದ್ರು. ಸೊ ಅಷ್ಟು ಯುನೀಕ್ ಕ್ಯಾರೆಕ್ಟರ್, ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಇರುತ್ತೆ. ಈಗ ಶೂಟಿಂಗ್ ಇನ್ನೂ ಶುರು ಆಗ್ಬೇಕಷ್ಟೇ. ಲೈಕ್ ವರ್ಕ್ಶಾಪ್ ಅಲ್ಲಿ ಏನಾದರೂ ಯುವರಾಜ್ ಕುಮಾರ್ ಜೊತೆಗೆ ಲೈಕ್ ಸೀನ್ಸ್ ಪ್ರಾಕ್ಟೀಸ್ ಮಾಡಿರೋದು, ಡೈಲಾಗ್ ರಿಹರ್ಸಲ್ಸ್ ಆ ಥರದ್ದು ಏನಾದ್ರು ಆಗಿದೆಯಾ? ಯುವರಾಜ್ ಕುಮಾರ್ ಹೇಗೆ ಅನ್ನಿಸ್ತಾರೆ ನಿಮಗೆ? ಇಲ್ಲ, ಇವತ್ತೇ ಅವರು ಫಸ್ಟ್ ಟೈಮ್ ನಾನು ಇವತ್ತೇ ಅವ್ರನ್ನ ಮೀಟ್ ಮಾಡ್ತಿರೋದು. ಬಟ್ ಅವ್ರ ಪ್ರೀವಿಯಸ್ ಮೂವೀಸ್ ಎಲ್ಲ ನೋಡಿದ್ದೀನಿ. ಅವರು ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ಸ್ ದಟ್ ವಿ ಹ್ಯಾವ್ ಟುಡೇ. ಸೊ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಐ ಆಮ್ ವೆರಿ ಹ್ಯಾಪಿ. ಸೊ ಯುವರಾಜ್ ಕುಮಾರ್ ಅಂತ ಹೇಳಿದ ಮೇಲೆ ಡ್ಯಾನ್ಸ್ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಭಿಮಾನಿಗಳು. ಸೊ ನಿಮಗೆ ಅವ್ರ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕೆ ಇರುತ್ತೆ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಇದೆ ಡಾನ್ಸ್ ಇದೆ, ಬಟ್ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಇರುತ್ತೆ, ಡಾನ್ಸ್ ಇರುತ್ತೆ. ಈಗ ಮಿಥುನ ರಾಶಿ ಸುರಕ್ಷಾ ಇಂದ ಹಿಡಿದು ಇಲ್ಲಿ ತನಕದ ಜರ್ನಿ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಎಷ್ಟು ಫಾರ್ಚುನೇಟ್ ಅಂತ ಅನ್ಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಯಾವುದಕ್ಕೆ ನೀವು ನಿಮ್ಮ ಒಂದು ಸಕ್ಸಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಐ ಫೀಲ್ ವೆರಿ ಫಾರ್ಚುನೇಟ್. ಯಾಕಂತಂದರೆ ನೀವು ಹೇಳ್ದಂಗೆ ಐ ಸ್ಟಾರ್ಟೆಡ್ ವೆರಿ ಹಂಬಲ್ ಬಿಗಿನಿಂಗ್ಸ್ ಇಂದ ಸ್ಟಾರ್ಟ್ ಮಾಡಿರೋದು. ಸೊ ಟು ಬಿ ಗೆಟಿಂಗ್ ಲಾಂಚ್ ವಿತ್ ಸಚ್ ಅ ಬಿಗ್ ಪ್ರೊಡಕ್ಷನ್ ಹೌಸ್, ಆಲ್ಮೋಸ್ಟ್ ಲೈಕ್ ರೀಲಾಂಚ್ ನನಗೆ ಇದು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಈಗ ದೊಡ್ಡ ಮನೆಯಿಂದ ಲಾಂಚ್ ಆಗಿರುವಂತಹ ಎಲ್ಲ ಹೀರೋಯಿನ್ಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಆಕ್ಚುಲಿ ಇಂಡಸ್ಟ್ರಿಯಲ್ಲಿ. ಅದಕ್ಕೊಂದು ಲೆಗೆಸಿನೇ ಇದೆ. ಈಗ ನೀವು ಕೂಡ ಲಾಂಚ್ ಆಗಿದ್ದೀರಾ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರು ಏನು ಹೇಳಿದ್ರು? ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದು. ಅವ್ರು ಸಖತ್ ಸ್ವೀಟ್, ಶಿ ಇಸ್ ದ ಸ್ವೀಟೆಸ್ಟ್ ಪರ್ಸನ್. ನಾನು ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಅಪ್ಪು ಸರ್ನೇ ಮೀಟ್ ಮಾಡಿದಾಗ ಅನ್ನಿಸ್ತು ಲಿಟ್ರಲಿ. ಸೊ ಜಯಣ್ಣ ಸರ್ ಆಗಿರ್ಬೋದು, ಅಥವಾ ಕಾರ್ತಿಕ್ ಆಗಿರ್ಬೋದು, ಯೋಗಿರಾಜ್ ಆಗಿರ್ಬೋದು, ಎಲ್ಲರೂ ವೆರಿ ಸ್ವೀಟ್ ಪೀಪಲ್, ವೆರಿ ಸ್ವೀಟ್ ಟೀಮ್. ಸೊ ಆ್ಯಕ್ಚುಲಿ ನಿಮ್ಮ ಜರ್ನಿ ನೋಡ್ತಾ ಹೋಗುವಾಗ ಆಪರ್ಚುನಿಟಿ ಒಂದಕ್ಕಿಂತ ಒಂದು ಹೆಚ್ಚೆಚ್ಚಾಗಿ ಸಿಗ್ತಾ ಇದೆ ಒಳ್ಳೆ ರೀತಿಯಲ್ಲಿ. ಸೊ ಇದನ್ನೆಲ್ಲ ನೋಡುವಾಗ ಅಂದರೆ ಮುಂದೆ ತೆಲುಗಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರಿ ಆ್ಯಕ್ಚುಲಿ. ಸೊ ಯುವ ಸಿನಿಮಾದ ಡೇಟ್ ಕೂಡ ಅನೌನ್ಸ್ ಆಗಿದೆ. ಈಗ June 6th ರಿಲೀಸ್ ಆಗುತ್ತೆ, ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಅಂತ? ಐ ಆಮ್ ವೆರಿ ಎಕ್ಸೈಟೆಡ್. ಕರಾವಳಿ ಕೂಡ ಆಲ್ಮೋಸ್ಟ್ ಮುಗಿದಿದೆ. ತೆಲುಗುನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಯರ್ 2025 ಸೌಂಡ್ಸ್ ವೆರಿ ಎಕ್ಸೈಟಿಂಗ್, ವೆರಿ ನೈಸ್ ನನಗೆ.
ಸೊ ಫಸ್ಟ್ ಒಂದು ಹೇಳಿ, ಸ್ಕ್ರಿಪ್ಟ್ ಈಗ ನಿಮಗೆ ಡೆಫಿನೆಟ್ ಆಗಿ ನರೇಷನ್ ಅಥವಾ ರೀಡಿಂಗ್ ಈಗ ಕೊಟ್ಟಿರ್ತಾರೆ, ಓದಿದಾಗ ನಿಮಗೆ ನೀವು ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರುವಂತಹ ಪ್ರಾಜೆಕ್ಟ್ಗಳಲ್ಲೇ ಇದು ಎಷ್ಟು ಡಿಫ್ರೆಂಟ್ ಅಂತ ಅನ್ನಿಸ್ತು ನಿಮಗೆ? ಏನು ಅನಿಸ್ತು ಸ್ಕ್ರಿಪ್ಟ್ ಓದಿದಾಗ? ಇಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ನಿಮಗೆ ಹೇಳ್ದಂಗೆ ಮೇನ್ ಸ್ಟ್ರೀಮ್ ಯೂಶಲಿ ಫೀಮೇಲ್ ಲೀಡ್ಸಿಗೆ ಬರೀದೇ ಇರೋ ಥರ ಕ್ಯಾರೆಕ್ಟರ್ನ ಅವರು ಬರೆದಿದ್ದಾರೆ ನನಗೆ. ಸೊ ದ ಕ್ಯಾರೆಕ್ಟರ್ಸ್ ನೇಮ್ ಇಸ್ ಮಲ್ಲಿಕಾ. ಸೊ ಇಟ್ಸ್ ಅ ವೆರಿ ಯುನೀಕ್, ವೆರಿ ಕಾಂಪ್ಲೆಕ್ಸ್, ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಮನ್ಸಿನಲ್ಲಿ ಉಳ್ಕೊಳ್ಳೋ ಥರ ಕ್ಯಾರೆಕ್ಟರ್ ಆಗುತ್ತೆ. ಯೂಶಲಿ ನೀವು ಅವ್ರ ಮೂವೀಸ್ನಲ್ಲಿ, ರೋಹಿತ್ ಪದಕಿ ಮೂವೀಸ್ನಲ್ಲಿ ಯಾವಾಗಲೂ ಒಂದು ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿರುತ್ತೆ ಒಬ್ರೊಬ್ರದ್ದು. ಎಲ್ಲರೂ ನೆನ್ಪಿಟ್ಕೊಳ್ತೀವಿ ನಾವು ಎಲ್ಲರೂ ಕ್ಯಾರೆಕ್ಟರ್ಸ್, ಅದೇ ಥರ ಇದು ಆಗುತ್ತೆ ಅಂತ. ಈಗ ಯುವರಾಜ್ ಕುಮಾರ್ ಜೊತೆಗೆ ಪೇರ್ ಅಂತ ಹೇಳುವಾಗ ನಿಮ್ಮ ಮೈಂಡಲ್ಲಿ ಏನು ಓಡ್ತು ಅಂದರೆ ಆನ್ ಸ್ಕ್ರೀನ್ ಪೇರ್ ಯಾವ ರೀತಿ ಕಾಣ್ಬೋದು ಅನ್ನೋದಕ್ಕೆ ನಿಮ್ಗೊಂದು ಪಿಕ್ಚರ್ ಬಂದಿರುತ್ತೆ. ನಿಮಗೆ ಹೇಗೆ ಅನಿಸ್ತು ಆಸ್ ಅನ್ ಆಡಿಯನ್ಸ್ ಆಗಿ ನೋಡುವಾಗ? ನೀವು ಹೇಳಬೇಕು, ನಾನು ಆಡಿಯನ್ಸ್ ಕಡೆಯಿಂದ ನೋಡಿಲ್ಲ. ನೀವು ಏನು ಇಲ್ಲ, ಇಮ್ಯಾಜಿನೇಷನ್ ಏನು ಮಾಡಿಲ್ಲ. ಐ ಥಿಂಕ್ ಶೂಟಿಂಗ್ ಹೋದಾಗ ಒಂದು ಕ್ಲಾರಿಟಿ ಬರುತ್ತೆ. ಇವತ್ತು ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು. ಸೊ ಐ ಥಿಂಕ್ ಇನ್ನೂ ರ್ಯಾಪೋರ್ಟ್ ನಮ್ದು ಬೆಳಿಬೇಕು. ಸೊ ನಾನು ಟೀಮ್ನ ತುಂಬ ಸಾಕಷ್ಟು ಸರಿ ಮೀಟ್ ಮಾಡಿದ್ದೀನಿ, ಸಾಕಷ್ಟು ಸರಿ ಕೂತ್ಕೊಂಡು ಮಾತಾಡಿದ್ದೀನಿ. ಬಟ್ ಅವ್ರನ್ನ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಸೊ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ 3 ಪ್ರೊಡಕ್ಷನ್ ಹೌಸಸ್ ಮಾಡ್ತಾ ಇರೋವಂಥದ್ದು. ಸೊ ಈ ಒಂದು ಸಿನಿಮಾನ ಸೊ ಯಾವ ರೀತಿ ಇರುತ್ತೆ, ನಿಮ್ಮ ಸ್ಯಾಲ್ರಿ ಎಲ್ಲ ಪೇಮೆಂಟ್ ಎಲ್ಲ ಹೇಗಿರುತ್ತೆ ಅಂತ? ಪೇಮೆಂಟ್ ಬಗ್ಗೆ ಯಾರು ಕೇಳ್ತಾರೆ? ಪೇಮೆಂಟ್ ಎಲ್ಲ ಏನು ಎಷ್ಟು ಕೊಟ್ಟರು ಅಂತ ಹೇಳ್ಬೇಕಾ? ಇಲ್ಲ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ಜಾಸ್ತಿ ಆದಾಗ ನಿಮಗೆ ಗೊತ್ತಾಗಬೇಕು ನನ್ನ ಪೇಮೆಂಟ್ ಏನು ಅಂತ. ಓಕೆ, ಯುವರಾಜ್ ಕುಮಾರ್ ಅವರ ಸಿನಿಮಾ ಇದು. ಸೊ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವರ ಅಭಿಮಾನಿಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡ್ಬೋದು? ಐ ಥಿಂಕ್ ಅವ್ರ ಫ್ಯಾಮಿಲಿಯಿಂದ ಒಂದು ಸಿನಿಮಾ ಬರ್ತಿದೆ ಆ್ಯಂಡ್ ಇಷ್ಟು ಸ್ಟ್ರಾಂಗ್ ಬ್ಯಾಕಿಂಗಿಂದ ಬರ್ತಿದೆ ಅಂದಾಗ ನೀವು ದೊಡ್ಡದಾಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್. ನನಗೆ ಸ್ಟ್ರಾಟಜಿಕಲಿ ಯೋಚನೆ ಮಾಡೋಕ್ಕೆ ಗೊತ್ತಿಲ್ಲ, ಅದು ಹೆಂಗಾಗುತ್ತೆ, ಎಷ್ಟು ಬರುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಗ್ರೌಂಡೆಡ್ ಫಾರ್ ರೈಟ್ ನೌ. ಆಲ್ ದಿ ಬೆಸ್ಟ್ ಸಂಪಾದ ಅವರೇ, ಒಳ್ಳೆಯದಾಗಲಿ ನಿಮಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಸಂಪಾದ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.